ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಬಯಾಲಜಿ ಪೇಪರ್ ಏನಿದೆ 25-26ಅಲ್ಲಿ ಯಾವ್ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ವೆಯ್ಟೇಜ್ ಇದೆ ಆ್ಯಂಡ್ ನೀವು ಯಾವ ಚಾಪ್ಟರ್ ಹೋದರೆ ಜಾಸ್ತಿ ಸ್ಕೋರ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ 13 ಚಾಪ್ಟರ್ಸ್ ಇದೆ ನಿಮ್ಮ ಫೈನಲ್ ಎಕ್ಸಾಮ್ಗೆ. ಸೊ ಅದರಲ್ಲಿ ಫಸ್ಟ್ ಚಾಪ್ಟರು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸು. ಈ ಚಾಪ್ಟರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ ಇದೆ. ಅದನ್ನು ಬಿಟ್ಟರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ ಬರೋದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಇದೆರಡು ಚಾಪ್ಟರ್ಗೆ 13 ಮಾರ್ಕ್ಗೆ. ಅದನ್ನು ಬಿಟ್ಟರೆ ನಿಮಗಿರೋದು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ 11 ಮಾರ್ಕು, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ಸು 11 ಮಾರ್ಕ್ಗಿದೆ. ಅದನ್ನು ಬಿಟ್ಟು ನೆಕ್ಸ್ಟ್ ಇರೋದು ನಿಮಗೆ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಮತ್ತು ಅದರದ್ದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಲ್ಲೂ ಜಾಸ್ತಿ ಮಾರ್ಕ್ಗೆ ಕ್ವೆಶನ್ಸ್ ಇದೆ ಅಲಾಂಗ್ ವಿತ್ ಎವಲ್ಯೂಷನ್. ಇವಾಗ ನೋಡೋಣ ಒಂದೊಂದು ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಯಾವ್ಯಾವ ಕ್ಯಾಟಗರಿನಲ್ಲಿ ಕ್ವೆಶನ್ಸ್ ಕೇಳ್ತಾರೆ ಅಂತ. ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ದ ಟೋಟಲ್ ಚಾಪ್ಟರ್ ವಿಲ್ ಬಿ ಫಾರ್ 11 ಮಾರ್ಕ್. ಔಟ್ ಆಫ್ 11 ದೇ ವಿಲ್ ಆಸ್ಕ್ 1 ಮಾರ್ಕ್ ಇನ್ನು MCQನಲ್ಲಾದರೂ ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಾದರೂ ಕೇಳ್ಬೋದು. ಆ್ಯಂಡ್ ರಿಮೈನಿಂಗ್ ಕ್ವೆಶ್ಚನ್ ಬಂದು 2 ಮಾರ್ಕ್ದು 1 ಕ್ವೆಶ್ಚನ್ ಇರುತ್ತೆ, 3 ಮಾರ್ಕ್ 1 ಕ್ವೆಶ್ಚನ್ ಇರುತ್ತೆ. ಓಕೆ, 1 ಮಾರ್ಕ್ ಒಂದು, 2 ಮಾರ್ಕ್ 1 ಕ್ವೆಶ್ಚನ್, 3 ಮಾರ್ಕ್ದು 1 ಕ್ವೆಶ್ಚನ್. ಮತ್ತು ಇನ್ನೂ ನೀವು ನೆನ್ಪಿಟ್ಕೊಬೇಕು, ಇಲ್ಲಿ 5 ಮಾರ್ಕಲ್ಲೂ 1 ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಸೊ ಟೋಟಲ್ 5, 8, 10, 11 ಮಾರ್ಕ್ ಇಲ್ಲಾಗುತ್ತೆ. ಸೊ ನೆಕ್ಸ್ಟು ಹ್ಯೂಮನ್ ರಿಪ್ರೊಡಕ್ಷನ್ ಲೆಸನ್ಗೆ ಬಂದಾಗ ಇಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ MCQಸ್ನಲ್ಲಿ 2 ಬರುತ್ತೆ. ಅಂದರೆ 1 ಮಾರ್ಕ್ದು 2 ಕ್ವೆಶನ್ಸ್ ಕೇಳ್ತಾರೆ. ಅದನ್ನು ಬಿಟ್ಟರೆ ದೆರ್ ವಿಲ್ ಬಿ ನೋ 2 ಮಾರ್ಕ್ ಕ್ವೆಶ್ಚನ್ ಇನ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್. ಸೊ 3 ಮಾರ್ಕಲ್ಲಿ 1 ಕ್ವೆಶ್ಚನ್ ಕೇಳ್ತಾರೆ ನಿಮಗೆ, ಆ್ಯಂಡ್ 5 ಮಾರ್ಕಲ್ಲಿ 1 ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ 5 ಮಾರ್ಕ್ ಕ್ವೆಶ್ಚನಲ್ಲಿ ನಿಮಗೆ ಗೊತ್ತಿರ್ಬೋದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಡಯಾಗ್ರಾಮ್ಸ್, ಮ್ಯಾಮರಿ ಗ್ಲ್ಯಾಂಡ್ ಡಯಾಗ್ರಾಮು, ಸ್ಪರ್ಮ್ಯಾಟೋಜೆನಸಿಸ್, oogenesis, ಈ ಥರ ಕ್ವೆಶನ್ 5 ಮಾರ್ಕಿಗೆ ಬರುತ್ತೆ. 3 ಮಾರ್ಕಲ್ಲಿ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಆ್ಯಂಡ್ ಇದು ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಅಂದರೆ ಏನು. Then they will ask what are the glands present in male accessory reproductive system, like that they will ask questions. So the next chapter will be reproductive health. Now let us move on to the another chapter, that is reproductive health. In the reproductive health chapter as such there will be no 5 mark question. So ನಿಮಗೆ ಬರೋ ಕ್ವೆಶನ್ಸ್ ಬಂದಿಲ್ಲಿ MCQಸಲ್ಲಿ 1 ಕ್ವೆಶ್ಚನ್ ಕೇಳ್ಬೋದು, ಆಮೇಲೆ 2 ಮಾರ್ಕಲ್ಲಿ 1 ಕ್ವೆಶ್ಚನ್ ಕೇಳ್ತಾರೆ, ಆ್ಯಂಡ್ 3 ಮಾರ್ಕಲ್ಲಿ 1 ಕ್ವೆಶ್ಚನ್ ಕೇಳ್ತಾರೆ. ಸೊ ಟೋಟಲ್ ಬಂದು ನಿಮಗೆ 6 ಮಾರ್ಕಾಗಿರುತ್ತೆ ಯಾವುದು ರಿಪ್ರೊಡಕ್ಟಿವ್ ಹೆಲ್ತ್ ಲೆಸನ್. ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್. ಇದರಲ್ಲೂ ಹೈ ವೇಟೇಜ್ ಇರೋ ಲೆಸನ್, ದಟ್ ಈಸ್ 13 ಮಾರ್ಕ್ ಇರುತ್ತೆ. ಸೊ 13 ಮಾರ್ಕಲ್ಲಿ ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ಸ್ ಇನ್ MCQಸಲ್ಲಿ 1, 2 ಮಾರ್ಕ್ 1, ಆ್ಯಂಡ್ ಆ್ಯಸ್ ಸಚ್ ನೋ 3 ಮಾರ್ಕ್ ಕ್ವೆಶ್ಚನ್, ಆ್ಯಂಡ್ 5 ಮಾರ್ಕಲ್ಲಿ 2 ಕ್ವೆಶ್ಚನ್ ಕೇಳೋ ಸಾಧ್ಯತೆ ಇದೆ ಇದರಲ್ಲಿ. ಸೊ 5 ಮಾರ್ಕ್ ಕ್ವೆಶ್ಚನ್ಸ್ ಬಂದು 2 ಕ್ವೆಶ್ಚನ್ ಕೇಳ್ತಾರೆ. ಸೊ ನಿಮಗೆ ಕಾಮನಾಗಿ ಕೇಳೋ ಕ್ವೆಶನ್ಸು ಮೋನೋಹೈಬ್ರಿಡ್ ಕ್ರಾಸು, ಡೈಹೈಬ್ರಿಡ್ ಕ್ರಾಸು, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇದೆಲ್ಲನೂ ನಿಮಗೆ 2 ಮಾರ್ಕ್ಗಾದರೂ ಕೇಳ್ಬೋದು, 3 ಮಾರ್ಕ್ಗಾದರೂ ಕೇಳ್ಬೋದು. ನವೆಡೇಸ್ ವಾಟ್ ದೇ ಹ್ಯಾವ್ ಮೇಡ್ ಈಸ್ ಸಮ್ಟೈಮ್ಸ್ ದೇ ವಿಲ್ ಗಿವ್ the whole Punnett square ಕೊಟ್ಬಿಟ್ಟು they will only ask what is the phenotype, what is the genotype, like that they will ask. Arts ಅಲ್ಲಿ they might ask these kind of questions. ಅದನ್ನು ಬಿಟ್ಟರೆ ನಿಮಗಿಲ್ಲಿ if you take the 2 mark question ಅಲ್ಲಿ why Mendel has selected pea plant, and what is linkage, what are the different types of linkage, and they might ask why Morgan has selected Drosophila as a experimental model, and also why Mendel work has been not recognized, and what is chromosomal theory. Okay, like this they will ask. Chromosomal theory nalli 2 points per 3 points baribeku, like the behavior of chromosome ಅಥವಾ the behavior of gene is similar to the behavior of chromosome. Genes are present on the homologous chromosome. Whenever the chromosome will get segregated, genes will also get segregated, and whenever the chromosome will come together, genes will also comes together. All those things you should mention here. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಈ ಲೆಸನಲ್ಲಿ ಡಿಸಾರ್ಡರ್ಸ್ ಪಾರ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಲಾಸ್ಟಲ್ಲಿ ಬರುತ್ತಲ್ವ, ಜೆನೆಟಿಕ್ ಡಿಸಾರ್ಡರ್ಸು, ಕ್ರೋಮೋಸೋಮಲ್ ಡಿಸಾರ್ಡರ್ಸು, ಆಮೇಲೆ ಯಾವುದದು ಸೆಕ್ಸ್ ಲಿಂಕ್ಡ್ ಡಿಸೀಸಸ್ಸು ಏನಿದೆ ನಿಮಗೆ, ಆಟೋಸೋಮಲ್ ಡಾಮಿನೆಂಟ್ ಆ್ಯಂಡ್ ರಿಸೆಸಿವ್ ಒನ್, ಆಮೇಲೆ ವಾಟ್ ಈಸ್ ಪೆಡಿಗ್ರಿ ಚಾರ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪೆಡಿಗ್ರಿ ಚಾರ್ಟ್, ಆ್ಯಂಡ್ ಸಿಂಬಲ್ಸ್ನ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಸಿಂಬಲ್ಸ್ನ ಕೇಳ್ಬೋದು ನಿಮಗೆ. ಆ್ಯಂಡ್
Apart from the demita, sex determination, what is the male heterogamity and female heterogamity, and give example for male and female heterogamity, ಅದ್ರ ಮೇಲೆ ಕ್ವೆಶನ್ಸು ಬರುತ್ತೆ. ಈಗಾಗಲೇ ಸಾಕಷ್ಟು ಸಲ ಓದಿರ್ತೀರ ಈ ಲೆಸನ್ನ. ಸೊ ಹಂಗಾಗಿ ಈ ಲೆಸನಲ್ಲಿ 100% ಓದಿ. ಸೊ ಯಾವ ಕ್ವೆಶನ್ ಬಂದ್ರೂ ಬಿಡಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ವೆಯ್ಟೇಜ್ ಇರೋ ಲೆಸನ್ ಬಂದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಮಾಲಿಕ್ಯುಲರ್ ಬೇಸಿಸಲ್ಲಿ ಸ್ವಲ್ಪ ಲಾಸ್ಟ್ಲಿ ಟ್ರಾನ್ಸ್ಲೇಷನ್ ಪಾರ್ಟ್ ಕೆಲವು ಮಕ್ಳಿಗೆ ಕಷ್ಟ ಆಗ್ಬೋದು. ಅಂಥ ಮಕ್ಕಳು ಯು ಕ್ಯಾನ್ ಲೀವ್, ಬಟ್ ಉಳಿದಿರೋ ಲೆಸನ್ಸ್ನ ನೀವು ಫುಲ್ ಥರವಾಗಿ ಓದಿರಬೇಕು. ಸೊ ಇಲ್ಲಿ ಮಾಲಿಕ್ಯುಲರ್ ಬೇಸಿಸಲ್ಲಿ MCQ ಪಾರ್ಟಲ್ಲಿ 1 ಕ್ವೆಶನ್ ಬರುತ್ತೆ. ಅಗೇನು 2 ಮಾರ್ಕಲ್ಲಿ 1 ಕ್ವೆಶನ್ ಬರುತ್ತೆ. 3 ಮಾರ್ಕಲ್ಲಿ ಏನೂ ಕ್ವೆಶನ್ಸ್ ಇರೋಲ್ಲ, ಬಟ್ 5 ಮಾರ್ಕಲ್ಲಿ 2 ಕ್ವೆಶನ್ ಬರುತ್ತೆ. ಸೊ 5 ಮಾರ್ಕಲ್ಲಿ 2 ಕ್ವೆಶನ್ ಬರೋದು, ಒಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಆ್ಯಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಹಾಗಾಗಿ ಈ ಲೆಸನ್ನ ಥರೋ ಆಗೋದಿರಿ. ಲ್ಯಾಕ್ ಆಫ್ ಎರಾನ್ ಕಾನ್ಸೆಪ್ಟ್ ಇರ್ಬೋದು, ಟ್ರಾನ್ಸ್ಕ್ರಿಪ್ಷನ್ನು, ಟ್ರಾನ್ಸ್ಲೇಷನ್ನು, ರೆಪ್ಲಿಕೇಷನ್ನು,